ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೊನ್ನೆ ಅಷ್ಟೇ ನಾನು ಆಟೋಮೆಟಿಕ್ ವೈರ್ಲೆಸ್ ವಾಟರ್ ಡಿಸ್ಪೆನ್ಸರ್ ಪಂಪ್ನ ತರಿಸಿದ್ದೆ. ಸೊ ಅದು ಎಲ್ಲಿಂದ ಅಂತ ಹೇಳಿದ್ರೆ ಮೀಶೋಯಿಂದ ತರಿಸಿದ್ದೆ. ನಾನು ಬುಕ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಯೂಸ್ ಆಗುತ್ತೆ ಇದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಡಿಸ್ಪೆನ್ಸರ್ ಪಂಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯೂಶಲಿ ಎಲ್ಲರೂ ಮನೆಗೂ ಕೂಡ ಫಿಲ್ಟರ್ ವಾಟರ್ ಕ್ಯಾನ್ನ ಹಾಕ್ಸ್ಕೊಂತೀವಿ ಅಲ್ವಾ, ಬಟ್ ಅದನ್ನ ಡಂಪ್ ಮಾಡೋದಕ್ಕಾಗಿರ್ಬೋದು ಅಥವಾ ನಾವು ಯೂಸ್ ಮಾಡೋದಕ್ಕಾಗಿರ್ಬೋದು. ಸೊ ಅದನ್ನ ಬಗ್ಸ್ಬಿಟ್ಟು ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅವಾಗ ಚಲ್ಲೋಗೋದು, ಸೊ ಹೀಗೆ ಅಥವಾ ಹೊಡೆದೋಗೋದು ಎಲ್ಲ ಆಗಿಬಿಡತ್ತೆ. ಸೊ ನಾವು ಏನು ಒಂದು 30 ರುಪೀಸ್ 40 ರುಪೀಸ್ನಲ್ಲಿ ಏನು ಹಾಕ್ಸ್ಕೊತೀವಿ, ನೀರೆಲ್ಲ ಚಲ್ಲೋಯ್ತು ಅಂತ ಹೇಳಿದ್ರೆ ಮತ್ತೆ ಗೇನ್ ಮತ್ತೆ ಹಾಕ್ಸ್ಕೋಬೇಕಾಗುತ್ತೆ. ಅಥವಾ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ತೊಗೊಂಡೋದಾಗ ಸೊ ಅಲ್ಲೂ ಕೂಡ ಡಂಪ್ ಮಾಡ್ಬೇಕಾದ್ರೆ ಅವಾಗ ನೀರೆಲ್ಲ ವೇಸ್ಟ್ ಆಗಿಬಿಡತ್ತೆ. ಸೊ ಈ ರೀತಿ ಒಂದು ವಾಟರ್ ಡಿಸ್ಪೆನ್ಸರ್ ಪಂಪ್ ಇತ್ತು ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ನಾವು ನೀರು ಒಂದು ಚೂರು ಕೂಡ ಚಲ್ಲೋದಿಲ್ಲ. ಆ್ಯಂಡ್ ಆಲ್ಸೋ ಕ್ಲೀನ್ಡ್ ಆಗಿರುತ್ತೆ. ಓಕೆನಾ. ಸೊ ಯಾರ್ದಾರ್ದೋ ಕೈಯೆಲ್ಲ ಮುಟ್ಟಿರ್ತಾರೆ. ಸೊ ಅದು ಈ ರೀತಿ ಏನಿಲ್ಲ, ಜಸ್ಟ್ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಏನು ಆ ಒಂದು ಟ್ಯೂಬ್ ಇದೆಯಲ್ಲ, ಪೈಪ್ ಇದೆಯಲ್ವ, ಪೈಪಿಂದ ನೀರು ಬರುತ್ತೆ. ಮತ್ತು ನಮಗೆ ಎಷ್ಟು ಬೇಕಷ್ಟು ತಗೊಂಡು ಮತ್ತು ಒಂದು ಏನು ಪ್ರೆಸ್ ಮಾಡಿರ್ತೀವಿ ನಾವು ತೆಗೆದ್ರೆ ಆಯ್ತು ಅಷ್ಟೇ. ಸೊ ನೀರು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ. ಇದನ್ನು ಚಾರ್ಜ್ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. 20 ಲೀಟರ್ ಅಷ್ಟು ಕೆಪಾಸಿಟಿನಲ್ಲಿ ಪೈಪ್ನ ಕೊಟ್ಟಿರ್ತಾರೆ. ತುಂಬ ಲೆಂತಿ ಕೂಡ ಇದೆ. ಆ್ಯಂಡ್ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಸೊ ಏನಿಲ್ಲ, ಜಸ್ಟ್ ಪೈಪ್ ಇದೆ ಅಲ್ವಾ, ಸೊ ಅದನ್ನು ಇನ್ಸ್ಟಾಲ್ ಮಾಡಬೇಕು. ಒಳಗಡೆ ಕಾಣಿಸ್ತಿದೆ ಅಲ್ವಾ, ಈ ಒಂದು ಹೋಲ್ಗೆ ಈ ಒಂದು ಲಾಂಗ್ ಲೆಂತ್ ಇರೋಂಥ ಪೈಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಬ್ಯಾರೆಲ್ಗೆ ಸೆಟ್ ಮಾಡೋದು. ಸೊ ಸೆಟ್ ಮಾಡಿಬಿಟ್ಟು ಪ್ರೆಸ್ ಮಾಡ್ಕೊಂಡ್ರೆ ಆಯ್ತಾನೆ. ನಾವು ಯೂಸ್ ಮಾಡ್ಬೇಕಾದ್ರೆ ಜಸ್ಟ್ ಒನ್ ಟಚ್ ಆಪ್ರೇಷನ್ ಅಷ್ಟೇ. ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು, ನೀರು ಆಟೋಮೆಟಿಕ್ಕಾಗಿ ಬರುತ್ತೆ. ಆ್ಯಂಡ್ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸೊ ಅವರೇ ಕೂಡ ಚಾರ್ಜಿಂಗ್ ಎಲ್ಲದು ಕೂಡ ಕೊಟ್ಟಿದ್ದಾರೆ. ಸೊ ನಾವು ಜಸ್ಟ್ ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಚಾರ್ಜ್ ಮಾಡಿದ್ರೆ ಆಯಿತು. ಮಿನಿಮಮ್ ಅಂದರೂ 1 ವೀಕ್ವರೆಗೂ ಕೂಡ ಬರುತ್ತೆ. ಆಮೇಲೆ ಚಾರ್ಜ್ ಡೌನ್ ಆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಏನು ಆಪ್ರೇಟ್ ಆಗೋದಿಲ್ಲ ಅಲ್ವಾ, ಮತ್ತೆ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಸೊ ಅದರಲ್ಲಿ ಮತ್ತೆ ಲೈಟ್ ಆಪ್ಷನ್ ಕೂಡ ಇದೆ. ಬ್ಲೂ ಲೈಟ್ ಆನ್ ಮಾಡಿದ್ರೆ ಅಂದರೆ ಬ್ಲೂ ಲೈಟ್ ತೋರಿಸ್ತಿದೆ ಅಂತ ಹೇಳಿದ್ರೆ ವರ್ಕಿಂಗಲ್ಲಿದೆ ಅಂತ ಅರ್ಥ. ಓಕೆನಾ. ಮತ್ತು ರೆಡ್ ಲೈಟ್ ಬಂತು ಅಂತ ಹೇಳಿದ್ರೆ ಚಾರ್ಜ್ ಆಗ್ತಿದೆ ಅಂತ ಹೇಳಿ. ಆ್ಯಂಡ್ ಲೈಟ್ ಆಫ್ ಆಯಿತು ಅಂತ ಹೇಳಿದ್ರೆ ಫುಲ್ ಚಾರ್ಜ್ ಆಗಿದೆ ಅಂತ ಹೇಳಿ. ಆಟೋಮೆಟಿಕ್ಕಾಗಿ ಅದೇ ಲೈಟ್ ಆಫ್ ಆಗಿಬಿಡತ್ತೆ. ನೀವೇ ಅದಾಗಿದೆಯೋ ಇಲ್ಲೋ ಅಂತ ಟೆನ್ಷನೇ ಬೇಡ. ಫುಲ್ ಅದು ಎಷ್ಟು ಬೇಕು ಅದಷ್ಟು ಚಾರ್ಜ್. ಅದಂದರೆ 1800 ಒಂದು mAh ಕೆಪಾಸಿಟಿನಲ್ಲಿದೆ. ಸೊ ಆಟೋಮೆಟಿಕ್ಕಾಗಿ ಅದೇ ಆಫ್ ಆಗಿಬಿಡುತ್ತೆ. ನೀವು ಆಫ್ ಮಾಡಬೇಕು ಏನಿಲ್ಲ, ಜಸ್ಟ್ ಆನ್ ಮಾಡಿಟ್ರೆ ಸಾಕು ಅಷ್ಟೇ. ಮಿನಿಮಮ್ ಅಂದರೂ 1 ವೀಕ್ವರೆಗೂ ಕೂಡ ಬರುತ್ತೆ. ಸೊ ಮತ್ತು ಡಿಪೆಂಡ್ ಆಗುತ್ತೆ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಹೇಳಿ. ಸೊ ನಾನು ರೀಸೆಂಟಾಗಿ ನಮ್ಮ ಊರಲ್ಲಿ ಬೇಕು ಅಂತ ಹೇಳಿ ತರಿಸ್ಕೊಂಡೆ. ನಮ್ಮ ಮನೇಲೆಲ್ಲ ಅಕ್ವಾಗಡೆಲ್ಲ ಹಾಕ್ಸಿರ್ತೀವಿ, ಬಿಕಾಸ್ ಪಾಯಿಂಟ್ ಎಲ್ಲ ಬಿಟ್ಟಿರ್ತೀವಿ. ಈಗ ಹಳೆ ಮನೇಲೆಲ್ಲ ಪಾಯಿಂಟ್ ಎಲ್ಲ ಏನೂ ಕೂಡ ಇರೋದಿಲ್ಲ. ಸೊ ಅವರೆಲ್ಲರೂ ಕೂಡ ಈ ರೀತಿ ಕ್ಯಾನ್ನ ತರಿಸ್ಕೊಬಿಡ್ತಾರೆ. ಓಕೆನಾ. ಸೊ ಈಸಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕ್ಯಾನ್ ನೀರು ಅಂತ ಹೇಳ್ಬಿಟ್ಟು ಕ್ಯಾನ್ ತರಿಸ್ತಾರೆ. ಸೊ ಅವಾಗ ಡಂಪ್ ಮಾಡ್ಬೇಕಾದ್ರೆ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಸೊ ನಾನು ಇವಾಗ ಇನ್ನೊಂದು ಕ್ಯಾನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕ್ಯಾನ್ ಏನಾದ್ರು ಇತ್ತು ನಿಮ್ಮ ಮನೇಲಿ ಅಂತ ಹೇಳಿದ್ರೆ ಈ ಒಂದು ಡಿಸ್ಪೆನ್ಸರ್ ಪಂಪು ಅದಕ್ಕೆ ಸೂಟ್ ಆಗೋದಿಲ್ಲ, ಸೆಟ್ ಆಗೋದಿಲ್ಲ. ಈ ರೀತಿ ಅಂದರೆ ಲೈಕ್ ಬಾಟಲ್ ಥರ ಬರುತ್ತೆ ನೋಡಿ. ಸೊ ನಾನು ಏನು ಹಾಕಿ ತೋರಿಸ್ತಿದ್ದೀನಲ್ವ, ಈ ರೀತಿ ಕ್ಯಾನ್ ವೈಟ್ ಕಲರ್ ಕ್ಯಾನ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ನೀವು ಮುಚ್ಚಳ ಟೈಪಲ್ಲಿ ಏನಾದ್ರು ನಿಮ್ಮ ಮನೇಲಿ ಕ್ಯಾನ್ ಇತ್ತು ಅಂತ ಹೇಳಿದ್ರೆ ಸೊ ಇದು ಸೂಟ್ ಆಗೋದಿಲ್ಲ. ಓಕೆನಾ. ಸೊ ನೋಡಿಕೊಂಡು ನೀಟಾಗಿ ತೊಗೊಳ್ಳಿ. ಮತ್ತು ಸುಮ್ಮನೆ ತೊಗೊಂಡು ಅಗ್ಲ ಇರೋಂಥ ಮುಚ್ಚಳಗೆ ನೀವು ಹಾಕಿದ್ರೆ ಏನೂ ಕೂಡ ಯೂಸ್ ಇಲ್ಲ. ಈ ರೀತಿ ಬಾಟಲ್ ಥರ ಚೂಪಾಗಿರ್ಬೇಕು, ಅದಕ್ಕೆ ಮಾತ್ರ ಇದು ಸೆಟ್ ಆಗುತ್ತೆ ಅಷ್ಟೇ. ಒಂದ್ಸಲ ನೀವು ಹಾಕಿಬಿಟ್ರೆ ಸಾಕು. ಮತ್ತು ಕರೆಂಟ್ ಶಾಕ್ ಹೊಡೆಯೋದು ಅದು ಇದು ಎಂಥದ್ದು ಇಲ್ಲ ಫ್ರೆಂಡ್ಸ್. ಓಕೆನಾ. ತುಂಬಾ ಈಸಿ ಇದೆ. ಲಾಂಗ್ ಪೈಪ್ ಕೊಟ್ಟಿದ್ದಾರೆ. ಸೊ ಸಖತ್ತಾಗಿದೆ. ಡಿಸ್ಪೆನ್ಸರ್ ಪಂಪ್ ಇದೆಲ್ಲ ಅದು ಬಂದು 2.9 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 5.1 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಕೂಡ ತೊಗೊಂಡೋಗ್ಬೋದು. ಸೊ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಏನು ತುಂಬ ಏನು ದೊಡ್ಡದಾಗಿಲ್ಲ. ಮತ್ತು ನಾನು ಆಗಲೇ ಹೇಳಿದಾಗೆ ಅಗಲ ಮುಚ್ಚಳ ಇರೋದಕ್ಕೆಲ್ಲ ಬರೋದಿಲ್ಲ. ಬಾಟಲ್ ಟೈಪ್ ಕ್ಯಾಪ್ ಏನಿರುತ್ತೆ ಅದಕ್ಕೆ ಮಾತ್ರ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಆ್ಯಂಡ್ ಲೈಟ್ ಕೂಡ ಹೇಳಿದ್ದೀನಿ, ಬ್ಲೂ ಲೈಟ್ ವರ್ಕಿಂಗು, ರೆಡ್ ಲೈಟ್ ಚಾರ್ಜಿಂಗು, ಮತ್ತು ಲೈಟ್ ಆಫ್ ಆಯಿತು ಅಂತ ಹೇಳಿದ್ರೆ ಫುಲ್ ಚಾರ್ಜು. ನೀವು ಇದನ್ನು ಹೋಮ್ ಅಂದರೆ ಮನೆಗಳಲ್ಲಿ, ಆಫೀಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಕಡೆ ಕೂಡ ಈ ಒಂದು ಎಲೆಕ್ಟ್ರಿಕ್ ಏನು ಡ್ರಿಂಕಿಂಗ್ ವಾಟರ್ ಪಂಪ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ ನೀವು ರಿಯಲಿ ಶಾಕ್ ಆಗಿಬಿಡ್ತೀರಾ. ಸೊ ನೋಡಿದ್ರೆ ಒಂದು 500 ರೂಪಾಯಿ ಅಂತೂ ಮಿನಿಮಮ್ ಇರುತ್ತೆ ಅಂತ ಅನಿಸುತ್ತೆ ಅಲ್ವಾ. ಬಟ್ ಜಸ್ಟ್ ಇದು 199 ರುಪೀಸ್ ಅಷ್ಟೇ, 199 ರೂಪಾಯಿಗೆ ಸಿಗ್ತಾ ಇದೆ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಎಲ್ಲ ಸೆಟ್ ಅವರೇ ಕೊಟ್ಟಿರ್ತಾರೆ. ನಾವು ಜಸ್ಟ್ ಚಾರ್ಜಿಗೆ ಹಾಕೋದಷ್ಟೇ, ಪ್ಲಗ್ ಮಾಡೋದಷ್ಟೇ. ಅದು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಮತ್ತು ಯೂಸ್ ಮಾಡಬೇಕಂದ್ರೆ ಆಪ್ರೇಟ್ ಮಾಡಬೇಕಾದ್ರೆ ಟಚ್ ಮಾಡಿದ್ರೆ ನೀರು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಅದೇನು ಹೊರಗಡೆ ಕೊಟ್ಟಿದ್ದಾರಲ್ಲ ಅದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಒಳಗಡೆ ಪೈಪ್ ಬಂದು ಪ್ಲಾಸ್ಟಿಕ್ ಬರುತ್ತೆ.
ಸೊ ನೋಡಿ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ. ಬಿಕಾಸ್ ಎಲ್ಲರೂ ಮನೇಲೂ ಕೂಡ ನೀವು ಈ ರೀತಿ ಕ್ಯಾನ್ಗಳನ್ನು ತರಿಸಿರ್ತೀರ, ಯೂಸ್ ಮಾಡ್ತಿರ್ತೀರ. ಡಂಪ್ ಮಾಡ್ಬೇಕಾದ್ರೆ ನೀರೆಲ್ಲ ವೇಸ್ಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಕೂಡ ನೀರು ವೇಸ್ಟ್ ಮಾಡಬಾರ್ದು, ತುಂಬ ವಾಟರ್ನ ಸೇವ್ ಮಾಡಬೇಕು. ವೈ ಬಿಕಾಸ್ ನೆಕ್ಸ್ಟ್ ಜನ್ರೇಷನ್ಗೆ ಆಗಿರ್ಬೋದು ಅಥವಾ ನೆಕ್ಸ್ಟ್ ಸಮ್ಮರ್ಗೆ ಆಗಿರ್ಬೋದು ಅಥವಾ ಇವಾಗಲೂ ಕೂಡ ವಾಟರ್ ಪ್ರಾಬ್ಲಮ್ ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ನಾವು ಈ ರೀತಿ ಎಲ್ಲ ಫುಲ್ ಎಲ್ಲ ಖರ್ಚು ಮಾಡಿಬಿಟ್ವಿ ಅಥವಾ ಎಲ್ಲ ಹಾಳು ಮಾಡಿಬಿಟ್ವಿ ಅಂತ ಹೇಳಿದ್ರೆ ಸೊ ವೇಸ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮನಿ ಕೂಡ ವೇಸ್ಟೇ ಅಲ್ವಾ. ಸೊ ದುಡ್ಡು ಕೊಟ್ಟು ತರಿಸ್ತೀವಿ. ಒಂದೊಂದು ಕ್ಯಾನ್ ಒಂದೊಂದು ಕಡೆ 30 ರೂಪೀಸ್ 40 ರೂಪೀಸ್ ಎಲ್ಲ ಮಾರ್ತಾರೆ. ನಮ್ಮ ಕಡೆ ಎಲ್ಲ 40 ರೂಪೀಸು, ಕೆಲವೊಬ್ರು ಮನೆಗೆ ಬಂದು ಹಾಕೊಡೋರು 30 ರೂಪೀಸು. ಸೊ ಹೀಗೆ ಡಿಪೆಂಡ್ ಆಗುತ್ತೆ ಊರುಗಳ ಮೇಲೆ. ಸೊ ಮಿನಿಮಮ್ ಅಂದರೂ ಒಂದು ಬಿಲೋ 50 ರೂಪೀಸ್ನಲ್ಲೆಲ್ಲ ಇರುತ್ತೆ ಕ್ಯಾನ್ಗಳೆಲ್ಲ. ಸೊ 50 ರೂಪಾಯಿ ಕೊಟ್ಬಿಟ್ಟು ನೀರೆಲ್ಲ ಏನಕ್ಕೆ ವೇಸ್ಟ್ ಮಾಡ್ತೀರಿ. ಈ ರೀತಿ ಒಂದ್ಸಲ ನೀವು ತೊಗೊಂಡು ಇಟ್ಕೊಬೇಡಿ, 200 ರೂಪಾಯಿ ಅಷ್ಟೇ, ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಇವತ್ತಿನ ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫುಲ್ ವೀಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.